ಈ ವಿಡಿಯೋ ಹೋದ ತಕ್ಷಣ ಕೆಳಗಡೆ ಕಮೆಂಟ್ಸ್ ಏನು ಬರುತ್ತೆ ಗೊತ್ತಾ? ಸೊ ಆಟೋದವರು ಸುಲಿಗೆ ಮಾಡ್ತಾರೆ, ಮೀನ್ಸ್ ಎಲ್ಲರೂ ಅಲ್ಲ, ದುಬಾರಿ ಕೇಳ್ತಾರೆ. ಈಗಲೂ ಬರ್ತಾ ಇದೆ ಆಟೋದವ್ರು ಲೂಟಿ ಹೊಡಿತಾವ್ರೆ ಅಂತ. ಅದು ಆಟೋದವ್ರು ಹೊಡಿತಾ ಇಲ್ಲ, ಅಗ್ರಿಗೇಟ್ ಕಂಪ್ನಿಗಳು ಕ್ಯಾನ್ಸಲ್ ಮಾಡಿ ಸರ್. ಅಗ್ರಿಗೇಟ್ ಕಂಪ್ನಿಗಳು ಇದೆಯಲ್ಲ ಸರ್, ಮಿನಿಮಮ್ ಬಾಡಿಗೆ 80 ರೂಪಾಯಿ ಕೊಡ್ತಾರೆ, ನಮಗೆ ಕೊಡಲ್ಲ, 10 ರೂಪಾಯಿನೂ ಕೊಡಲ್ಲ. ಅಟ್ಲೀಸ್ಟ್ ಕೇಳಲ್ಲ, ಕೇಳಿದಾರೆ 10 ರೂಪಾಯಿ ಖುಷಿಯಾಗಿ ಕೊಟ್ಟರೆ ಇನ್ನೊಂದ್ಸರಿ ಯಾರು ಸರ್. ಯಾಕೆ ಈಗ ನೋಡಿ ಹಣ್ಣು ತಿಂದ್ಬಿಟ್ಟು ಸಿಪ್ಪೆ ತಿಂದ್ಬಿಟ್ಟು ನಿಮ್ಮ ಮೇಲೆ ಆಗ್ತಾರೆ, ಅದೇ ಆಗ್ತಾ ಇರೋದು. ಈಗ ಇದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತಬೇಕಲ್ವಾ? ಎತ್ತಬೇಕು ಸರ್, ಅದೇ ಮಾಡ್ತಾ ಇರೋದು ಸರ್. ಅದನ್ನೇ ನಾನು ಹೇಳ್ತಾ ಇರೋದು. ಎಲ್ಲ ಕಡೆಯಲ್ಲೂ ನಮ್ಮ ಆಟೋದವರು ಕೇಳಲ್ಲ. ಈಗ ಇಲ್ಲಿ ಕೇಳ್ತಾರೆ, ಮೀಟ್ ಹಾಕೊಂಡು ಹೋಗ್ತೀವಿ, ಯಾರೋ ಒಬ್ರಿಗೆ ಇಲ್ಲ ಅಂತ ನಾವು ಹೇಳಲ್ಲ, ನಾವು ಸಂಪನ್ನಿರೋದು ನಾವು ಹೇಳಲ್ಲ ಸರ್. ಆದರೆ ನಿಯತ್ತಾಗಿರೋರು ಇದ್ದಾರೆ, ಅಂಥವ್ರು ಮಾಡೋದು ಅವ್ರಿಗೆ ಶಿಕ್ಷೆ ಏನಿದೆ ಕಾನೂನು ಪ್ರಕಾರ ಕೊಡಲಿ ಸರ್. ನಾವು ಅದಕ್ಕೇನು ನೋ ಅಬ್ಜೆಕ್ಷನ್. ನಮ್ಮ ಆಟೋದವರು ಅಂತೇನು ಒಳ್ಳೆಯವರು ಅಂತ ಹೇಳಲ್ಲ, ಕೆಟ್ಟವರು ಅಂತ ಹೇಳಲ್ಲ, ಎಲ್ಲರೂ ಇದ್ದಾರೆ ಸರ್. ಇನ್ನೊಂದು ಈಗ ನಿನ್ನೆ ಎಲ್ಲ ಆಟೋದು ಮತ್ತು ಕ್ಯಾಬ್ ದರ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ನೀವೇನಾದ್ರು ಜಾಸ್ತಿ ಮಾಡಬೇಕು ಅಂತ ಕೇಳಿದ್ದ, ಇಲ್ಲ ಅಗ್ರಿಗೇಟ್ ಕಂಪ್ನಿಗಳಿಗೆ ಮಾಡಿದ್ದ? ಅವ್ರು ಮಾಡ್ತಾರೆ ಸರ್, ನಮಗೆಲ್ಲ ನಾವೇನು ಈಗ ಎಲ್ಲ ಕಡೆ ಈಗ ಆಟೋದವ್ರು ಜಾಸ್ತಿ ಕೇಳ್ತಿದ್ದಾರೆ ಅಂತ ಹೇಳ್ತಾರಲ್ಲ ಸರ್. ಅದೇ ಹೇಳಿದ್ನಲ್ಲ ನೀವು ಅವಾಗ ಹೇಳಿದ್ರಿ, ಅವರು ಹಣ್ಣು ತಿಂತಾರೆ, ಯಾರು ಅಗ್ರಿಗೇಟ್ ಕಂಪ್ನಿಯವರು ಅವ್ರು ಹಣ್ಣು ತಿಂದ್ಬಿಟ್ಟು ನಮ್ಗೆ ಚಿಪ್ಪೆ ಕೊಡ್ತಾರೆ, ಅದನ್ನ ನಮ್ಮ ಹೆಸರು ಹೇಳಿ ಬಿಲ್ಡ್ ಮಾಡ್ತಾರೆ. ಇವ್ರು ಅವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅಮಾಯಕರು ಮಾಡ್ತಾ ಇದ್ದಾರೆ ಆಟೋ ಚಾಲಕರನ್ನ. ನಾವು ಯಾರು ರೈಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿಲ್ಲ. ಇವತ್ತು ನಾವು ಆನ್ಲೈನಲ್ಲಿ 90% ಬುಕ್ಕಿಂಗ್ ಆಯ್ತಾ ಇರೋದು, ಇನ್ನು 10% ಮಾತ್ರ ರೋಡಲ್ಲಿ ಬಂದು ಆಟೋಗಳನ್ನ ಕೈ ಹಾಕ್ತಾರೆ. ಯಾರೋ ಅವಿವೇಕಿಗಳು ಒಬ್ಬೊಬ್ರು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರು ಯಾರು ಮಾಡ್ತಾರೆ ಅಂದರೆ ಪೊಲೀಸರು ಕುಮ್ಮಕ್ಕಿರ್ತದೆ. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಮೆಟ್ರೋ ಸ್ಟೇಷನ್ನು ಅಂಥ ಭಾಗಗಳಲ್ಲಿ ಕೇಳ್ತಾರೆ. ಯಾಕೆ ಅಂದರೆ ತಿಂಗಳಿಗೆ 300 ರೂಪಾಯಿ ಕೊಡ್ತಾರೆ ಅವರು. ಯಾರಿಗೆ? ಪೊಲೀಸರು ಕೊಡ್ತಾರೆ. ಆಟೋ ಚಾಲಕರು 300 ರೂಪಾಯಿ ಫಿಕ್ಸ್ ಆಗಿರ್ತದೆ. ಅವರು ಎಷ್ಟು ರೈಟ್ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಬೋದು, ಆ ಥರ ಅಡ್ಜಸ್ಟ್ಮೆಂಟು. ನಾವು ಇಲ್ಲಿಂದ ಯಾರು ರನ್ನಿಂಗಲ್ಲಿ ಇರ್ತಾರೆ ಅವ್ರು ಯಾರು ಆ ಥರ ಕೇಳಲ್ಲ. ಈಗ ಆನ್ಲೈನಲ್ಲಿ ಕೇಳ್ತಾ ಇರಲ್ಲ, ಯಾರೋ ಜಗದೀಶ ಅವನೇನು ಲಾಯಕ್ ಅವನು, ಅವ್ನಿಗೆಲ್ಲ ಹೋಗೋದು ಎಲ್ಲ ಥರ ಆಗೋಯ್ತೆ, ಒದೇನೂ ತಿಂದೇ ಎಲ್ಲನೂ ಆಗೋಯ್ತೆ. ಅವನಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ಒಬ್ಬ ಸಾರ್ವಜನಿಕವಾಗಿ ಅವನು ಒಂದು ಪ್ರಶ್ನೆ ಮಾಡ್ಬೇಕಾದ್ರೆ ಒಂದು ಲಾಯರ್ಗೆ ನಾಲಾಯಕು. ಏಕೆಂದರೆ ನಾನು ಸಾರ್ವಜನಿಕರಿಗೆ ಒಂದು ಹಿತಾಸಕ್ತಿ ಅಂತ ಹೇಳ್ತಾನೆ. ಅವ್ನ ಹಿತಾಸಕ್ತಿ ಇದ್ದ ಒಂದು ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ಲ ಅವನಿಗೆ. ಒಂದು ನಾವು ಕೇಳ್ತಾ ಇರೋದು, ಯಾರು ರೋಡ್ ಮೇಲೆ ಹೋಗಿ ಯಾರು ದುಡ್ಡು ಕೇಳ್ತಾ ಇಲ್ಲ. ಇವತ್ತು ಆನ್ಲೈನ್ ಬುಕ್ಕಿಂಗ್ ಎಲ್ಲ ಪ್ರತಿಯೊಂದು ಆನ್ಲೈನು. ನಾವೇನು ಅವ್ರ ಹತ್ರ ಜಾಸ್ತಿ ಕೊಡಿ, ಆನ್ಲೈನಲ್ಲಿ ಜಾಸ್ತಿ ಕೊಡಿ ಅಂತ ಕೇಳಿಲ್ಲ. ಆನ್ಲೈನಲ್ಲಿ 50 ರೂಪಾಯಿ 100 ರೂಪಾಯಿ ಇದ್ದಿದ್ದು 50 ರೂಪಾಯಿ ಬಂದರೂ 50 ರೂಪಾಯಿನೇ ತಗೋಬೇಕು. 100 ರೂಪಾಯಿ ಅವರು ಏನು ಫಿಕ್ಸ್ ಮಾಡಿರ್ತಾರೆ ಅದು 100 ರೂಪಾಯಿ ತಗೋಬೇಕು. ಅಷ್ಟು ಬಿಟ್ಟರೆ ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಈ ಥರ ಬಿಲ್ಡ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕೆಟ್ಟವ್ರನ್ನಾಗಿ ಮಾಡಿ ಅವ್ರು ದುಡ್ಡು ಮಾಡ್ಕೊತಾ ಇದ್ದಾರೆ. ಇದಕ್ಕೆಲ್ಲ ಪರಿಹಾರ ಏನು ಗೊತ್ತಾ? ರಾಮಲಿಂಗ ರೆಡ್ಡಿ ಅವರು ಹೇಳ್ತಾಯಿದ್ರು. ಆ ರಾಮಲಿಂಗ ರೆಡ್ಡಿ ಅವರು ಅವರು ತುಂಬ ಒಳ್ಳೆಯವರು, ನಮಗೆ ಒಳ್ಳೆ ಸಾರಿಗೆ ಸಚಿವರು ಸಿಕ್ಕಿದ್ದಾರೆ. ಅವರು ನಮ್ಮದೇ ಒಂದು ಆ್ಯಪ್ ಬಿಡುಗಡೆ ಮಾಡ್ತೀವಿ ಅಂತಂದರು. ಇದಕ್ಕೆಲ್ಲ ಒಂದೇ ಪರಿಹಾರ, ಅದೊಂದು ಆ್ಯಪ್ ಬಿಡುಗಡೆ ಮಾಡಿದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ, ಆಟೋ ಚಾಲಕರಿಗೂ ಅನ್ಯಾಯ ಆಗಲ್ಲ. ಎರಡೂ ಕರೆಕ್ಟಾಗಿ ಸಮಬಲ ಇರ್ತದೆ. ಇವಾಗ ನೋಡಿ, 2 ಕಿಲೋಮೀಟ್ರ್ ಪಿಕಪ್ ಹೋಗ್ತೀವಿ, 1.5 ಕಿಲೋಮೀಟ್ರ್ ಪಿಕಪ್ ಹೋಗ್ತೀವಿ, ಯಾರು ಆನ್ಲೈನಲ್ಲಿ ನಮಗೆ ಎಕ್ಸ್ಟ್ರಾ ಚಾರ್ಜ್ ಕೊಡಲ್ಲ, ಓನ್ಲಿ ಮೀಟ್ರ್ ಚಾರ್ಜ್ ಕೊಡ್ತಾರೆ. ಇವತ್ತು ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ಏಕೆಂದರೆ ಕ್ಯಾನ್ಸಲ್ ಚಾರ್ಜ್ ಆಯ್ತವೆ. ಕ್ಯಾನ್ಸಲ್ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ತೀವಿ, ಅದು ಕ್ಯಾನ್ಸಲ್ ಆಯ್ತದೆ, ನಮ್ಗೆ ಲಾಸು. ಈಗ 2 ಕಿಲೋಮೀಟ್ರ್ ಪಿಕಪ್ ಹೋದ್ರೂ ಆ ಪಿಕಪ್ ಪಾಯಿಂಟ್ ನಮ್ಗೆ ಚಾರ್ಜಸ್ ಆಗಲ್ಲ, ಓನ್ಲಿ ಮೀಟರ್ಸ್ ಕಾಸು ನಮ್ದು ಏನೈತೆ ಮೀಟ್ರ್ ಕಾಸು ಕೊಡ್ತಾರೆ ಅಷ್ಟೇ. ಅದರಲ್ಲೂ 10 ರೂಪಾಯಿ 20 ರೂಪಾಯಿ ಒಂದ್ಸತಿ ಕಮ್ಮಿ ಕೊಡ್ತಾರೆ, ಒಂದ್ಸತಿ ಜಾಸ್ತಿ ಕೊಡ್ತಾರೆ. ನಾವೇನು ಜಾಸ್ತಿ ಕೇಳಿಲ್ಲ, ನಾವು ಮೀಟ್ರ್ ಕಾಸು ಕೇಳ್ತೀವಿ ಅಷ್ಟೇ. ಆ ಥರ ಈಗ ಪ್ರಾಬ್ಲಮ್ ಆಗ್ತಾ ಇರೋದು ಆನ್ಲೈನ್ ಸಮಸ್ಯೆಯಿಂದ. ಅದರಿಂದ ಇದಕ್ಕೆ ಒಂದೇ ಪರಿಹಾರ, ಒಂದು ಆ್ಯಪ್ನ ಬಿಡುಗಡೆ ಮಾಡಿದ್ರೆ ಸರ್ಕಾರದಿಂದ, ಇದಕ್ಕೆ ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ ಮತ್ತು ಆಟೋ ಚಾಲಕರಿಗೂ ತೊಂದರೆ ಆಗಲ್ಲ, ಎಲ್ಲ ಸಮಬಲ ಇರ್ತದೆ. ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಷ್ಟೇ ಒಂದು. ಆಮೇಲೆ ಈ ಬೈಕ್ ಟ್ಯಾಕ್ಸಿ ಏನು ವಿಚಾರವಾಗಿ ಏನು ನಡೀತಾ ಇದೆ, 24ನೇ ತಾರೀಕು ಒಂದು ಆದೇಶ ಇದೆ. ಆ 24ನೇ ತಾರೀಕು ಒಂದು ಆದೇಶ ನಮ್ಮ ಪರವಾಗಿ ಆಗಲಿ ಅಂತ ನಾವು ಬೇಡ್ಕೊತೀವಿ. ಯಾಕೆಂದರೆ ಸಾರ್ವಜನಿಕರ ಒಂದು ಹಿತಾಸಕ್ತಿನೂ ನೋಡಬೇಕು, ಸರ್ಕಾರ ಆಗಿರಲಿ, ಮಾನ್ಯ ನ್ಯಾಯಾಲಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಯಾಕೆಂದರೆ ಇವತ್ತು ಸಾರ್ವಜನಿಕರಿಗೆ ಸೇಫ್ಟಿ ಇಲ್ಲ. ಬೈಕ್ ಟ್ಯಾಕ್ಸಿ ಇವತ್ತು ನಡ್ಕೊಂಡು ಹೋಗೋದೇ ಕಷ್ಟ, ಯಾಕೆಂದರೆ ಅಷ್ಟೊಂದು ಟ್ರಾಫಿಕ್ ವೈಲೆನ್ಸ್ ಇದೆ ಬೆಂಗಳೂರಲ್ಲಿ. ಹಂಗಾಗಿ ದಯವಿಟ್ಟು ಮಾನ್ಯ ನ್ಯಾಯಾಲಯ ಆಗಿರ್ಬೇಕು, ಸರ್ಕಾರ ಆಗಿರ್ಬೋದು, ದಯವಿಟ್ಟು ಇದು ಪರಿಗಣಿಸ್ಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ದಯವಿಟ್ಟು ಈ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಯಾಕೆಂದರೆ ಸಾರ್ವಜನಿಕರಿಗೆ ಸೇಫ್ಟಿ ಇಲ್ಲ. ಆಲ್ರೆಡಿ ಒಂದು ರೇಪ್ ಆಗಿದೆ, 4-5 ಜನ ಕಾಲು ಕೈ ಮುರ್ಕೊಂಡಿದ್ದಾರೆ, 3 ಜನ ಸತ್ತೋಗಿದ್ದಾರೆ. ಇದಕ್ಕೆಲ್ಲ ಅವ್ರಿಗೆ ನ್ಯಾಯ ಕೊಡಿಸಿಲ್ಲ. ಇವತ್ತು ನಡ್ಕೊಂಡು ಹೋಗೋರಿಗೆ ಸೇಫ್ಟಿ ಇಲ್ಲ. ಬೆಂಗಳೂರಲ್ಲಿ ಅಷ್ಟೊಂದು ಟ್ರಾಫಿಕ್ ಇದೆ. ಇದಕ್ಕೆಲ್ಲ ನ್ಯಾಯ ಒಂದೇ, ಪರಿಹಾರ ಒಂದೇ, ಒಂದು ಆ್ಯಪ್ ಬಿಡುಗಡೆ ಮಾಡಬೇಕು. ಆಟೋ ಚಾಲಕರನ್ನ, ಕ್ಯಾಬ್ ಚಾಲಕರನ್ನ, ಇತಿಹಾಸ ಪೀಳಿಗೆನ ಉಳಿಸ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನಾನು. ವೈಟ್ ಬೋರ್ಡ್ಗೆ ಒಂದು ಟ್ಯಾಕ್ಸ್ ಎಲ್ಲ ಕಟ್ಟಲ್ಲ ಸರ್. ಒಂದು ಓನ್ ಯೂಸ್ ಗಾಡಿ ಓನ್ ಯೂಸ್ಗೆ ಅಂತ ತೊಗೊಂಡಿರ್ತೀನಿ, ಅದನ್ನು ಇವರು ಕಮರ್ಷಿಯಲ್ ಯೂಸ್ ಮಾಡ್ಕೊಂಡು ಎಷ್ಟು ಸರಿ ನೀವೇ ಹೇಳಿ ಸರ್. ಈಗ ನಾವು ವರ್ಷಕ್ಕೆ ಇನ್ಸೂರೆನ್ಸ್ ಕಟ್ತೀವಿ, ಎಫ್ ಸಿ ಮಾಡಿಸ್ತೀವಿ, ಹಾಂ ಎಫ್ ಸಿ ಮಾಡಿಸ್ತೀವಿ, ಇದು ಮಾಡಿಸ್ತೀವಿ, ಮೀಟರ್ ಪಾಸಿಂಗ್ ಮಾಡಿಸ್ತೀವಿ. ವರ್ಷಕ್ಕೆ ಮಿನಿಮಮ್ ಅಂದರೆ 10ರಿಂದ 11,000 ರೂಪಾಯಿ ನಾವು ಟ್ಯಾಕ್ಸ್ ಕಟ್ತೀವಿ ಸರ್. ನಾವು ಆಟೋಕ್ಕೆ ಬೇರೆದೆಲ್ಲ ನಾವು ಹೇಳಲ್ಲ. ಅದ್ರ ಬಗ್ಗೆ ಅದು ನಮ್ಗೆ ಹಂಗಾರೆ ಅದನ್ನೇ ಬಿಡಿ, ವೈಟ್ ಬೋರ್ಡ್ ಮಾಡಿಕೊಡ್ಲಿ. ನಾವು ಆಯಿತು, ಅವ್ರ ಟೈಮಲ್ಲಿ ನಾವು ಹೊಡೆಯಾಗ್ತಾ ಇದ್ದಿಲ್ಲ, ನಮಗೂ ವೈಟ್ ಬೋರ್ಡ್ ಮಾಡಿಕೊಡಿ.
ವರ್ಷಕ್ಕೊಂದ್ಸರಿ ಸೆಪ್ಸಿ ಬೇಡ, 5 ವರ್ಷಕ್ಕೊಂದ್ಸರಿ ಅವ್ರು ಏನಿದೆ ಕಾನೂನು ಪ್ರಕಾರ ನಾವು ಮಾಡ್ತೀವಿ. ಹಾಂ. ಇವತ್ತು ಬೈಕ್ ಟ್ಯಾಕ್ಸರು ಫುಟ್ಪಾತ್ ಮೇಲೆ ಕಸ್ಟಮರ್ನ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ, ಬೇಗ ಡ್ರಾಪ್ ಮಾಡಿಬಿಟ್ರೆ ಏನೋ ನಮಗೆ ಪ್ರಶಸ್ತಿ ಕೊಟ್ಬಿಡ್ತಾರೆ ಏನೋ ಲೆಕ್ಕಾಚಾರದಲ್ಲಿ. ಅದಕ್ಕೆ ಎಷ್ಟೋ ಅನಾಹುತಗಳಾಗಿದೆ. ಮತ್ತು ಚಡ್ಡಿ ಅಂಡರ್ವೇರಲ್ಲಿ ಬರ್ತಾರೆ ಬೈಕ್ ಟ್ಯಾಕ್ಸಿಯರು. ಈಗ ನೋಡಿ ಮೊನ್ನೆ ಮಹಿಳೆ ಮೇಲೆ ಅಲ್ಲೇ ಆಯಿತು, ಆ ಮಹಿಳೆ ಮೇಲೆ ಕೆಪಾಲ್ ಹೊಡೆದ್ರು. ಮಹಿಳೆಗೆ ಹೊಡೆಯೋ ಅಧಿಕಾರ ಯಾರು ಕೊಟ್ರಿ ಇವ್ರಿಗೆ? ಅವರು ಗಂಡಸರು ಏನೋ ಒಂದು ಫೈಟ್ ಆಗ್ತದೆ, ಓಕೆ. ಹೆಂಗಸ್ರ ಮೇಲೆ ಕೈ ಮಾಡೋಂಥದ್ದು ಏನಿದೆ ಇವರಲ್ಲಿ ಅಧಿಕಾರ ಏನಿದೆ ಅಂತ ಹೊಡೆದ್ರಲ್ಲ ಹಂಗೆ ಒಂದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಕಾನೂನು ವೈಲೆನ್ಸ್ ಮಾಡ್ತಾ ಇರೋದು ಅವರು. ಏನು ಪ್ರತಿಯೊಂದು ರೂಲ್ಸು ರೆಗ್ಯುಲೇಷನ್ ಏನೂ ಇಲ್ಲ ಅವ್ರಿಗೆ. ಹುಚ್ಚಿನ ಮದುವೆಯಲ್ಲಿ ಉಂಡೋನೇ ಜಾಣ, ಹಂಗೆ ಆ ಪರಿಸ್ಥಿತಿ ಹೋಗ್ತೈತೆ. ಕಾನೂನಿಗೆ ಗೌರವ ಇಲ್ಲ. ಎಲ್ಲ ಪ್ರತಿಯೊಬ್ಬರು ಅಂಡರ್ವೇರ್ ಹಾಕೋದು, ಒಂದು ಟೀ ಶರ್ಟ್ ಹಾಕೋದು, ಒಂದು ಏನೋ ಒಂಥರ. ಆಮೇಲೆ ಮಹಿಳೆಯರಿಗೆ ಏನು ಸೇಫ್ಟಿ ಇದೆ ಸರ್ ಅದು? ಈಗ ಇದೇ RTO ಈಗ ಒಂದು 3 ವರ್ಷದಿಂದ ಸೆಂಟ್ರಲ್ಲಿ ನಾವು ಒಂದು ಮಿರರ್ ಇರ್ತದೆ ಬ್ಯಾಕ್ ಸೈಡ್ ನೋಡೋಕ್ಕೆ, ಅಂದರೆ ಬ್ಯಾಕ್ ರಿವರ್ಸ್ ಹೋಗ್ಬೇಕಾದ್ರೆ ಏನೋ ಒಂದು ಇಟ್ಕೊಂಡಿರ್ತೀವಿ. ಅದಕ್ಕೆ ಒಂದು ಕೇಸ್ ಹಾಕಿದ್ರು ಆವಾಗ. ಹುಡುಗಿರು ನೋಡ್ತೀರಪ್ಪ ನೀವು, ಹಿಂದೆ ಗುರಾಯಿಸ್ತೀರಾ ನೋಡ್ತೀರಾ ಅಂದ್ಬಿಟ್ಟು ಅದಕ್ಕೂ ಮಿರರ್ ಇವತ್ತು ಹಿಂದೆಗಡೆ ಕೂರಿಸ್ಕೊಂಡು ಹಿಂಗೆ ತೆಪ್ಕೊಂಡು ಹೋಗೋ ಲೆಕ್ಕಾಚಾರದಲ್ಲಿ ಹೋಗ್ತಾ ಇತ್ತಲ್ಲ ಸರ್ಕಾರ. ಮಹಿಳೆಯರಿಗೆ ಏನು ರಕ್ಷಣೆ ಕೊಡ್ತಾವ್ರೆ ಇವರು? ಅಧಿಕಾರಿಗಳಾಗಿರಲಿ ಸರ್ಕಾರ ಆಗಿರಲಿ ಏನು ರಕ್ಷಣೆ ಕೊಡ್ತಾರೆ? ಒಂದು ರೇಪ್ ಆಯ್ತಲ್ಲ ಪಾಪ, ಆ ಮಹಿಳೆಗೆ ಏನು ನ್ಯಾಯ ಕೊಡಿಸಿದ್ರು? 3 ಜನ ಸತ್ತೋದ್ರಲ್ಲ, ಏನು ನ್ಯಾಯ ಕೊಡಿಸಿದ್ರು? ಬಟ್ ಆ ಥರ ಕೇಸ್ಗಳು ಇದರಲ್ಲಿ ಕ್ಯಾಬಲ್ ಆಗಿದೆ ಸರ್. ಕ್ಯಾಬಲ್ ಆಗಿದೆ ಸರ್. ಇದು ಕ್ಯಾಬಲ್ಲಿ ನಾವು ಕಾನೂನು ಪ್ರಕಾರ ಕೆಲಸ ಮಾಡ್ತೀವಿ. ಕಾನೂನು ಪ್ರಕಾರ ಅವ್ರು ಆ್ಯಕ್ಷನ್ ಮಾಡಲಿ, ತಪ್ಪು ಮಾಡ್ದಂಗೆ ತಪ್ಪಿಸ್ತಾ ಮಾಡಲಿ. ಹೇಳಿದ್ರು ಮಹಿಳೆಯರ ರಕ್ಷಣೆ ಇಲ್ಲ ಅಂದಾಗ ಕ್ಯಾಬಲ್ ಹೋದವ್ರಿಗೂ ಕೆಲವರಿಗೆ ಆಗಿದೆ. ಆಗಿದೆ, ಅದು ಆಗಿದೆ. ಅದು ಇಲ್ಲಿಗಲ್ ಬಿಸ್ನೆಸ್ಸು. ಈಗ ಅವನ ಹತ್ರ DL ಇಲ್ಲ. ಕೆಲವರು ಕಾಲೇಜ್ ಹುಡುಗರುಗಳು ಪಾರ್ಟ್ ಟೈಮ್ ಜಾಬು, ಕೆಲವರು ಪಾರ್ಟ್ ಟೈಮ್ ಜಾಬ್ ಬರ್ತಾರೆ. ಅವ್ರಿಗೆ ID ಪ್ರೂಫೇ ಇರಲ್ಲ, ಒಂದು ಏನಿರಲ್ಲ. ಈ ಕಾಲೇಜ್ ಹುಡುಗರು ಹಾಳಾಗ್ತಾ ಇದ್ದಾರೆ. ಯಾರೋ ಕಾಲೇಜ್ಗೆ ಹೋಗ್ತೀನಿ ಅಂತ ಬರ್ತಾರೆ ಹುಡುಗರುಗಳು, ಈ ಬೈಕ್ ತಗೊಂಡು ಈ ದುಡ್ಕೊಂಡು ಏನೋ ಒಂದು ಸೋಕಿ ಮಾಡ್ಕೊಂಡು ಎಣ್ಣೆ ಕುಡ್ಕೊಂಡು ಮತ್ತೊಂದು ಏನೋ ಮಾಡ್ಕೊಂಡು ಸೋಕಿ ಮಾಡ್ಕೊಂಡು ಹೋಗ್ತಾರೆ. ಅವರು ಹಾಳಾಗ್ತಾ ಇದಾರಲ್ಲ. ಈ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಪಾರ್ಟ್ ಟೈಮ್ ನಮ್ಮ ಫುಲ್ ಟೈಮ್ ಮಾಡೋರು ಜೀವನ ಮಾಡೋರು ಹೆಂಗೆ ಮಾಡಬೇಕು? ಇದನ್ನೇ ನಂಬ್ಕೊಂಡು ಫ್ಯಾಮಿಲಿ, ಇದನ್ನೇ ನಂಬ್ಕೊಂಡು ಆಟೋ ಎಲ್ಲೋ ಬೋರ್ಡ್ ಇದೆಯಲ್ಲ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾರೆ. ಕತೆ ಏನಾಗಬೇಕು? ಪಾರ್ಟ್ ಟೈಮ್ ಜಾಬ್ ಮಾಡಿದ್ರು ಪ್ರಕಾರ ಪಾರ್ಟ್ ಟೈಮ್ ಮಾಡೋದು ತಪ್ಪು. ಈಗ ಒಂದು ವೇಳೆ ಅವರು ಅಲ್ಲಲ್ಲ ಲೀಗಲಾಗಿ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಅಲೋ ಮಾಡಿದ್ರೆ ಸರ್ಕಾರ ಸಪೋಸು ಎಲ್ಲೋ ಬೋರ್ಡ್ ಮಾಡಿ ಅವ್ರಿಗೊಂದು ಯೂನಿಫಾರ್ಮ್ ಹಾಕಿ ಸರ್. ಇದು ಇನ್ನೊಂದು 2 ವೀಲರು ಬೆಂಗಳೂರಲ್ಲಿ ಸೇಫ್ಟಿ ಇಲ್ಲ ಸರ್, ಸಾರ್ವಜನಿಕರಿಗೆ ಸೇಫ್ಟಿ ಇಲ್ಲ. ಒಂದು ಇದು ಎಲ್ಲೋ ಬೋರ್ಡು ಏನಿದೆ ಆಟೋ ಮತ್ತು ಏನು ಕಾರ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಅವರಲ್ಲಿ ಸೇಫ್ಟಿ ಇದೆ. ಈ 2 ವೀಲರಲ್ಲಿ ನಿಮಗೆ ಗೊತ್ತು, ಇವತ್ತಿನ ಟ್ರಾಫಿಕಲ್ಲಿ ಯಾವ ರೀತಿ ಆಕ್ಸಿಡೆಂಟು, ಬರೀ ಬೈಕ್ಗಳೇ ಆಕ್ಸಿಡೆಂಟ್ ಆಯ್ತಾ ಇರೋದು, ಬೈಕ್ಗಳದೇ ಪ್ರಾಬ್ಲಮ್ ಆಗ್ತಾ ಇರೋದು. ಬಿದ್ದ ತಕ್ಷಣ ತಲೆಗೆ ಏಟಾಗೋದಾಗಲಿ ಕಾಲಿಗೆ ಏಟಾಗೋದಾಗಲಿ ಮೊದಲೇ ಆಗೋದೇ ಅದು. ಇವಾಗ 10 ರೂಪಾಯಿ 20 ರೂಪಾಯಿ ಉಳ್ಸೋಕ್ಕೋಗಿ 10 ರೂಪಾಯಿ 20 ರೂಪಾಯಿ ಉಳ್ಸೋಕ್ಕೋಗಿ ಅವ್ರ ಜೀವನ ಪರ್ಯಂತ ಆಲ್ರೆಡಿ 4-5 ಜನ ಅನುಭವಿಸ್ತಾ ಇದ್ದಾರೆ. ಆ ಥರ ಆಗಬಾರ್ದು. ದಯವಿಟ್ಟು ಇದರ ಪರಿಗಣಿಸ್ಬೇಕು ಸರ್ಕಾರ. ಈ ಸರ್ಕಾರ ಆಗಿರಲಿ, ಅಧಿಕಾರಿಗಳಲ್ಲಿ, ಮಾನ್ಯ ನ್ಯಾಯಾಲಯ ಆಗಿರಲಿ, ಇದು ಪರಿಗಣಿಸಿ ದಯವಿಟ್ಟು ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ ಏನಿದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಇದನ್ನು ಬ್ಯಾನ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು.